ಆತ್ಮೀಯ H16 ನ್ಯೂಸ್ ಅಥವಾ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. DKC ಅವರ ಮುಂದೆ ಈಗ ಸವಾಲದ ಬೆಳಗಾವಿ ಜಿಲ್ಲೆಯ ಬದಲಾಗಿ. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲೇನ ಅತ್ಯಂತ ಪ್ರಬಲ ಸ್ಪರ್ಧಿ ಮುಖ್ಯಮಂತ್ರಿ ಸೀಟಿಗೆ 2028 ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿದ್ದ ವಿಷಯ, ಇಡೀ ನಾಡು ಮಾತಾಡುವಂಥ ವಿಷಯ. ಹಾಗಾದರೆ ಇವ್ರನ್ನ ಕಟ್ಟಿ ಹಾಕೋದು ಹೇಗೆ ಸತೀಶರನ್ನ? ಇದು ಭಾಳ ಚಾಣಾಕ್ಷ ನಡೆ. DKC ಅವರು ಏನು ಹೇಳ್ತಾರೆ ಈಗ ಅಂತಾರೆ. ಯಾಕಪ್ಪ ಅಂದ್ರೆ ಅವ್ರನ್ನ ಕಿತ್ತಾಕ್ಲಿಕ್ಕೆ ಆಗೋದಿಲ್ಲ ಸತೀಶ್ ಅವ್ರನ್ನ. ಈಗ ಹೌದು, ಅವ್ರ ಮನಸ್ಸಿಗಿಲ್ಲ ಸತೀಶ್ ಅವರನ್ನು ಈ ಕ್ಯಾಬಿನೆಟ್ ತೊಗೊಂಡು ಮನಸ್ಸು ಇರಲಿಲ್ಲ ಅಂತ ಇಟ್ಕೊಳ್ರಿ, ಅಥವಾ ಹಂಗದ ಪರಿಸ್ಥಿತಿ. ಆದರೂ ತೊಗೊಂಡಿದ್ದಾರೆ. ಯಾಕಂದ್ರೆ ಅವ್ರು ಶಕ್ತಿ ಹೆಚ್ಚು ಮಾಡ್ಕೊಂಡಿದ್ದಾರೆ ಸತೀಶ್ ಅವರು. ತಮ್ಮಿಂದ ತಮ್ಮ ಬೆಂಬಲಿಗರ, ಅದರಲ್ಲೂ ಶಾಸಕ ಬೆಂಬಲಿಗರ ಸಂಖ್ಯೆ ಹೆಚ್ಚು ಮಾಡ್ಕೊಂಡಿದ್ದಾರೆ, ಸುದ್ದಿಗಳು ಇದ್ದಾವೆ. ಹೀಗಾಗಿ ಅವ್ರಿಗಿಂತ ಈಗಾಗಲೇ ಕ್ಯಾಬಿನೆಟ್ ದರ್ಜೆ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಅವ್ರಿಗೆ ಕಟ್ಟಿ ಹಾಕಬೇಕಲ್ಲ ಇಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ. ಅಂದರೆ ಅವರ ಮುಖ್ಯ ಗುರಿ ನಮ್ಮ ಸೌದಿ ಅವರು, ಲಕ್ಷ್ಮಣ್ ಸೌದಿ ಅವ್ರನ್ನ ಎತ್ತಿ ಕಟ್ಟುವಂಥದ್ದು ಅಂತೇಳಿ. ಪಟ್ಟಣವ್ರನ್ನ ಮಾಡಿದರೆ ಪಟ್ಟಣವರು ಅಡ್ಜಸ್ಟೇಬಲ್ ಆಗ್ಬೋದು. ಯಾಕಂದ್ರೆ ಅಂಥ ಪ್ರಬಲವಾಗಿ ಜಾರಕಿಹೊಳಿಯವರ ರಾಜಕೀಯ ವಿರೋಧ ಮಾಡುವಂಥ ವ್ಯಕ್ತಿ ಅಲ್ಲ, ಅಡ್ಜಸ್ಟೇಬಲ್. ಇನ್ನು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸತೀಶ್ ಅವರ ಬೆಳಗಾವಿಯಲ್ಲಿದ್ದಂಥ ಒಂದು ಏನು ಫೋರ್ಸ್ ಅದಲ್ಲ, ಅದ್ರಿಗೆ ಎದುರಿಗೆ ನಿಲ್ಲುವಂಥ ಶಕ್ತಿ ಅವ್ರನ್ನ ಸ್ವಲ್ಪ ಕಡಿಮೆ ಅಂತ ಈಗಾಗಲೇ ಅನುಭವ ಬಂದ ವಿಷಯ ಆಗಿದೆ. ಇರ್ಬೋದು, ಬುದ್ಧಿವಂತ ಇರ್ಬೋದು, ಜಾಣಿದ್ದಾರೆ, ಹೆಣ್ಮಕ್ಳು ಕೊಡಬೇಕು ಅವ್ರಿಗೆ. ಆದರೆ ಇಲ್ಲೇ ಸತೀಶ್ ಅವರ ಶಕ್ತಿಯನ್ನು ಕುಂದಿಸೋ ಕೆಲಸ ಮಾಡೋ ದಿಶೆಯಲ್ಲಿ ಒಂದಿಷ್ಟು ಯೋಚನೆ ನಿಶ್ಚಿತವಾಗಿ ಮಾಡ್ತಾರೆ DKC ಅವರು. ಯಾಕಂದ್ರೆ ಈಗಾಗಲೇ ಮೇಲ್ನೋಟಕ್ಕೆ ಒಳಗೇನು ಗೊತ್ತಿಲ್ಲ, ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಶಕ್ತಿ ಬಲ ಸತೀಶ್ ಅವ್ರನ್ನ ಒಂದು ಸ್ವಲ್ಪ ಬದಿಗೆ ಸರೋದಂತ ಮಾತಾಡ್ಕೊಳ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳ ಗೊತ್ತಿಲ್ಲ, ಸಮಯ ಯಾವಾಗ ಇಬ್ಬರು ಒಂದು ಮಾಡ್ತದೋ ಗೊತ್ತಿಲ್ಲ. ಆದರೆ ಈಗಿನ ಮಟ್ಟಿಗೆ ಮಾತ್ರ ಒಂದಿಷ್ಟು ಸಿದ್ದರಾಮಯ್ಯರ ಬಲ ಇಲ್ಲಿದ್ದು ಸತೀಶ್ ಅವ್ರ ದೊಡ್ಡ ಕೊರತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಅವ್ರನ್ನ ಇಲ್ಲಿ ಏಕಾಂಗಿಯಾಗಿ ಮಾಡಬೇಕು ಅಂದರೆ ಯಾರನ್ನ ಎತ್ತಿ ಕಟ್ಟಬೇಕು? ಲಕ್ಷ್ಮಣ್ ಸೌದಿ ಅವರನ್ನು. ಅವ್ರನ್ನ ಎತ್ತಿ ಕಟ್ಟುವ ಎಲ್ಲ ಸಾಧ್ಯಗಳು ಇರೋದ್ರಿಂದ ಹೆಚ್ಚಿಗೆ ಈ ಎರಡನೇ ಏನು ವಿಸ್ತರಣೆ ಮಾಡ್ತಾ ಇದ್ದಾರೆ, ಬೆಳಗಾವಿ ಜಿಲ್ಲೆಯದಾಯಿತು, ಇನ್ನುಳಿದ ಕಡೆ ಆಯಿತು, ಇಲ್ಲೇ ಲಕ್ಷ್ಮಣ್ ಸೌದಿ ಅವ್ರಿಗೆ ಅವಕಾಶ ಹೆಚ್ಚಿದಾವೆ ಅಂತೇಳಿ ಭಾಳಷ್ಟು DKC ಅವ್ರನ್ನ ಅರ್ಥಕೊಂಡವ್ರು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಮಧ್ಯದಾಗೆ ಸಿದ್ದರಾಮಯ್ಯರು ಮತ್ತು ಜೊತೆಗೆ DKC ಅವರು ಅವರಿಗೆ ನಿಮ್ಮ ಮಂತ್ರಿಗಿರಿ ಮಾಡ್ತೇವಪ್ಪ ಅಂತೇಳಿ ಕರ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಮಾಡಲೇಬೇಕು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನೈತಿಕ ನೆಲೆಗಟ್ಟಿನಲ್ಲ ಮಾಡದೇ ಇದ್ರೂ ಇಲ್ಲ, ರಾಜಕೀಯದಲ್ಲಿ ಯಾರು ಏನು ಅನ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಮಾಡೋ ಸಾಧ್ಯತೆ ಹೆಚ್ಚಿದೆ. ಮತ್ತು ಮೋಸ್ಟ್ ಪ್ರೊಬಬಲಿ ಸೌದಿ ಮತ್ತು ಜಾರಕಿಹೊಳಿ ಕುಟುಂಬದ ಮಧ್ಯೆಲ್ಲ ಏನೊಂದು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅಂತೀವಲ್ಲ, ಅದು ಆಗೋದು ಭಾಳ ಕಡಿಮೆ ಅನ್ನೋದು ಸಹಿತ ಅಷ್ಟ ಸತ್ಯದ. ಯಾಕಂದ್ರೆ ಅವರು ಇಲ್ಲಿವರೆಗೆ ನಡೆದಂಥ ಡೆವಲಪ್ಮೆಂಟ್ ನೋಡ್ಕೊಂಡು ಬಂದಾಗ, ಅವ್ರ ಇತಿಹಾಸ ನೋಡಿದಾಗ ಅವ್ರು ಹೊಂದಾಣಿಕೆ ಮಾಡಿಕೊಳ್ಳೋದು ಭಾಳ ಕಷ್ಟ, ಕಡಿಮೆ ಅನ್ನುವಂಥದ್ದು. ಹೀಗಾಗಿ ಇವತ್ತು ಸತೀಶ್ ಅವ್ರನ್ನ ಜಿಲ್ಲೆಗೆಲ್ಲ ಕಟ್ಟಿ ಹಾಕುವಂಥದ್ದು. ಮತ್ತು ಈಗ ನಿಮಗೊಂದು ಮಾತು ಹಿಂದಿನ ಎಪಿಸೋಡ್ದಲ್ಲಿ ಮಾತಾಡಿದ್ದದ, ಮೂಲತಃ ಸತೀಶ್ ಅವರಾದರೂ ಸಹಿತ ಅಧ್ಯಕ್ಷಗಿರಿ ಸಲುವಾಗಿ ಇತ್ತು ಅವ್ರಿಗೆ ಆಸೆ, ಆಗಲಿಲ್ಲ. ಆದರೆ ಅಧ್ಯಕ್ಷಗಿರಿ ಬೇಕು, ಈ ಒಂದು ಏನಪ್ಪ ಮಿನಿಸ್ಟ್ರಿಗಿರಿ ಬೇಕು ಅಂದಾಗ ಮಿನಿಸ್ಟ್ರಿಗಿರಿ ತೊಗೊಂಡ್ರು. ಕಾರಣ ಒಂದನೇದಾಗಿ ಆರ್ಥಿಕವಾಗಿ ಸಬಲ ಉಳಿಯುವಂಥದ್ದು. ಎರಡನೇದು ಏನಪ್ಪ ಅಂತಂದ್ರೆ ಭಾಳ ಪ್ರಮುಖವಾಗಿ ತಮ್ಮ ಜಿಲ್ಲೆಯಲ್ಲಿ ಈಗಷ್ಟ ತಮ್ಮ ಶಕ್ತಿಯನ್ನು ಕ್ರೋಢೀಕರಣ ಮಾಡಿ ಒಂದು ಬಲಿಷ್ಠತೆ ಪಡೆಯುವಾಗ ಜಿಲ್ಲೆಯನ್ನು ಬಿಟ್ಟು ಹೋಗೋದು ಸರಿಯಲ್ಲ ಅನ್ನುವಂಥದ್ದು. ಜೊತೆಗೆ ಈಗಾಗಲೇ ಜಿಲ್ಲೆಯಲ್ಲೇ ಒಂದು ಕಡೆ ಕತ್ತಿ, ಇನ್ನೊಂದು ಕಡೆ AB ಪಾಟೀಲರು, ಮತ್ತೊಂದು ಕಡೆ VL ಪಾಟೀಲರ ಕುಟುಂಬ, ಇನ್ನುಳಿದವರು ಸಹಿತ ನಿಧಾನಕ್ಕೆ ಇವರ ವಿರುದ್ಧ ಎದ್ದು ನಿಲ್ಲುವಂಥ ಒಂದು ಸಂಘಟನೆ ಮಾಡ್ಕೊಳ್ಳುವಂಥ ಪ್ರಯತ್ನಗಳು ಜೋರ್ದಾರ್ ನಡೆದಿದ್ದಾವಂತ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಜಿಲ್ಲೆಯಲ್ಲಿ ಇರೋದು ಯೋಗ್ಯ ಅಂತ ತಿಳ್ಕೊಂಡು ಅದರಲ್ಲೂ ಮಿನಿಸ್ಟ್ರಿಗಿರಿ ಅಂದರೆ ಅಧಿಕಾರ ಇತ್ತಂದ್ರೆ ಸಹಜವಾಗಿ ಎಲ್ಲರೂ ತಾವು ಹೇಳಿದಂಗೆ ಕೇಳುವಂಥ ಜನ ಬರ್ತಾರ ಅಂತೇಳಿ. ಯಾಕಂದ್ರೆ ಈಗ ನೋಡ್ತಾ ಇದ್ವಿ ನಾವು, ಅಧಿಕಾರ ಇಲ್ಲ ಅಂದ ತಕ್ಷಣ ಮಮತಾ ಬ್ಯಾನರ್ಜಿ ಅವ್ರ ಪರಿಸ್ಥಿತಿ ಏನಾಗಿದೆ ಇವತ್ತು. ಕೊನೆಗೆ ಯಾವ ಕಾಂಗ್ರೆಸ್ಸನ್ನು ಬಿಟ್ಟು ಹೋಗಿದ್ರು, ಸ್ವಂತ ಕಾಂಗ್ರೆಸ್ ಮಾಡಿದ್ರು, ತೃಣಮೂಲ ಕಾಂಗ್ರೆಸ್ ಅಂತೇಳಿ
ಇವತ್ತು ಅದನ್ನು ಬಿಡೋ ಪ್ರಸಂಗ ಬಂದಿತ್ತು. ಅಧಿಕಾರ ಇಲ್ಲಂದ್ರೆ ತಮಗೆ ಬೆನ್ನು ನಿಂತಂಥ ಜನ ಸಹ ದೂರ ಹೋಗಿರ್ತಾರೆ. ಹಿಂದೆ ನೋಡಿದ್ರೆ ಇರೋದಿಲ್ಲ ಯಾರಾದರೂ. ಯಾಕಂದ್ರೆ ಅಲ್ಲಿ ಪರಿಸ್ಥಿತಿ ಹೆಂಗದ, ಯಾಕೆ ಟೊಮೆಟೊ ಹೋಗೋದು ಮತ್ತೇನೋ ಹೋಗೋದು, ಅವ್ರ ಬೆಂಬಲನೆಲ್ಲ ಛಿದ್ರ ಮಾಡ್ತಾ ಇದ್ದಾರೆ ಬಿ ಜೆ ಪಿಗಳು. ಅಥವಾ ಅಲ್ಲೇ ಸುವಿಂದು ಅಧಿಕಾರಿ, ಅವ್ರು ಬಿ ಜೆ ಪಿಯ ಮುಖ್ಯಮಂತ್ರಿ. ಹಂಗೆ ಇಲ್ಲೂ ಅಧಿಕಾರ ಮುಖ್ಯ ಅನ್ನುವಂಥ ಜಾಲನೆಯನ್ನು ಸತೀಶ್ ಅವರು ಇಟ್ಟಿದ್ದು ಇಲ್ಲೇ ಗಮನಾರ್ಹ. ಹೀಗಾಗಿ ಡಿ ಕೆ ಶಿ ಅವ್ರಿಗೆ ಹಿಂದೆಲ್ಲ ನಾಳೆ ಇವರು ನಮಗೆ ಕುರ್ಚಿಗೆ ಕಂಟಕ, ಸಿ ಎಮ್ ಕುರ್ಚಿಗೆ ನಿಶ್ಚಿತವಾಗಿಯೂ ಹೇಗಾದರೂ ಬಂದು ನಿಲ್ತಾರೆ ಇವರು ಅನ್ನುವಂಥದ್ದು. ಯಾಕಂದರೆ ಚತುರದಾರ, ಮಾತಾಡೋದಿಲ್ಲ, ಮಾಡೋ ಕೆಲಸ ಮಾಡ್ತಾ ಇರ್ತಾರೆ. ಜೊತೆಗೆ ಹಿಂದುಳಿದ ಸಮುದಾಯದಲ್ಲಿ ಒಂದಿಷ್ಟು ಗುರುತಿಸ್ಕೊಂಡಿದ್ದಾರೆ. ಮಂದಿ ಒಂದಿಷ್ಟು ನೋಡ್ತಾ ಇದ್ದಾರೆ, ಹೌದು ಹಣ ಬಲ ಅದ, ಎಲ್ಲನೂ ಅದ, ಒಂದಿಷ್ಟು ಸಹಾಯ ಮಾಡ್ತಾರೆ ಕಷ್ಟ ಸಮಯದಲ್ಲಿ ಅನ್ನುವಂಥದ್ದು. ಮತ್ತು ಹಿಂದುಳಿದವರೆಲ್ಲ ಹೇಳ್ಕೊಳ್ಳುವಂಥ ಏನೋ ಸಿದ್ದರಾಮಯ್ಯರಿದ್ದರು, ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ರು. ಆದರೆ ಈಗ ಅವರು ಹಿಂದೆ ಸರಿದಿದ್ದಾರೆ. ಮತ್ತೊಬ್ರು ಯಾರೋ ಬರ್ಬೋದು, ಇನ್ನೊಬ್ರು ಯಾರು ಕುರುಬ ನಾಯಕರು, ಮತ್ತೆ ನಾಯಕರು ಬರ್ಬೋದು. ಆದರೆ ಈಗೇನು ಸತೀಶ್ ಅವ್ರು ಬೆಳೆಸ್ಕೊಂಡಾರಲ್ಲ ತಮ್ಮ ಒಂದು ಅವರ ಅಂತಿರೋ ಒಂದು ಪ್ರಭಾವಳಿ ಅಂತಿರೋ, ಅದರಿಂದಾಗೆ ಈ ಹಿಂದುಳಿದ ಮತ್ತು ದಲಿತ, ಅದೇ ಕಾಲಕ್ಕೆ ಆದಿವಾಸಿ ಮತ್ತು ಮುಸ್ಲಿಮ್ರಲ್ಲೇ ಒಂದಿಷ್ಟು ಭರವಸೆ ಇವ್ರ ಮೇಲೆ, ಹೌದಪ್ಪ ನಮಗೆ ಮೋಸ ಮಾಡೋದಿಲ್ಲ ಅಂತೇಳಿ. ಈ ಎಲ್ಲ ನನಗಟ್ಟನಲ್ಲೇ ಇವ್ರನ್ನ ಕಟ್ಟಿ ಹಾಕೋದು ಹೇಗಪ್ಪ? ಯಾಕಂದ್ರೆ 2020 ದೂರಿಲ್ಲ, ಬಂದು ಸಮೀಪ ಅನ್ನೋದ್ರ ಅದಕ್ಕೆ ಅವ್ರನ್ನ ಕಟ್ಟಿ ಹಾಕೋ ಸಲುವಾಗಿ ಮೋಸ್ಟ್ ಪ್ರಾಬಬ್ಲಿ ಈ ಎರಡನೇ ಎಕ್ಸ್ಪಾನ್ಷನ್ದಲ್ಲೇ ಲಕ್ಷ್ಮಣ ಸೌದಿ ಅವರಿಗೆ ಅವಕಾಶ ಹಚ್ಚಿಕೊಡುವಂಥ ಭಾಳಷ್ಟು ವಿಚಾರ ಮಾಡ್ತಾ ಇದ್ದಾರಂತೆ. ಇನ್ನು ಮತ್ತೆ ಮುಂದೆ ಏನು ರಾಜಕೀಯ ಡೆವಲಪ್ ಆಗ್ತದೆ ನೋಡೋಣ ಅವ್ರು ಮುಂದೆ. ಬಟ್ ಈಗ ಮಾತ್ರ ಈ ಲಕ್ಷ್ಮಣ ಸೌದಿ ಅವರಿಗೆ ಪಟ್ಟಣವ್ರಿಗಿಂತ ಹೆಚ್ಚು ಅವಕಾಶಗಳಿದ್ದಾವೆ. ಪಟ್ಟಣವ್ರದ್ದು ಹೇಳಿದ್ದಾರೆ ನಿಮಗೆ, ಹೌದು ಅತ್ಯಂತ ನಮ್ಮ ಸಿದ್ದರಾಮಯ್ಯ ಆಪ್ತರು, ಅವ್ರ ಜೊತೆಗಿದ್ದಂಥವ್ರು, ಅವ್ರಿಗೆ ಮಿನಿಸ್ಟರ್ ಮಾಡ್ತೇನೆ ಅಂತ ಅಂದಿದ್ರು. ಈಗೇನೋ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸ್ವತಃ ಎಚ್ ಸಿ ಮಹದೇವಪ್ಪರಿಗೆ ಕೊಡಿಸ್ಲಿಕ್ಕೆ ಆಗ್ತಾಯಿಲ್ಲ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಇನ್ನು ಪಟ್ಟಣವ್ರಿಗೆ ಡಿ ಕೆ ಶಿ ಅವ್ರು ಕೊಡ್ತಾರಾ ಅಂತೇಳಿ. ಯಾಕಂದರೆ ಡಿ ಕೆ ಶಿ ಅವ್ರಿಗೆ ಗೊತ್ತದ ಪಟ್ಟಣವ್ರ ಅಂತ ಬಲಿಷ್ಠ ನಾಯಕರಲ್ಲ, ಅದರಲ್ಲೂ ಜಾರಕಿಹೊಳಿ ಅವ್ರನ್ನ ಎದುರು ಹಾಕ್ಕೊಂಡು ರಾಜಕೀಯ ಮಾಡುವಂಥ ಶಕ್ತಿ ಅವ್ರಿಗಿಲ್ಲ ಅಂತ ಅವ್ರಿಗೆ ಕನ್ಫರ್ಮ್ ಅದ. ಹೀಗಾಗಿ ಇಲ್ಲಿ ಏನಪ್ಪ ಮುಖ್ಯಮಂತ್ರಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೂ ಸಹಿತ ಬದಲ ನಿಂತು ಹೋರಾಟ ಮಾಡೋದು ಶಕ್ತಿ ಅವ್ರಿಗಿಲ್ಲ ಅಂತ ಅವ್ರಿಗೆ ಗೊತ್ತದ. ಹೀಗಾಗಿ ಅವ್ರನ್ನೂ ಮಾಡ್ತಾರಲ್ಲೂ ಗೊತ್ತಿಲ್ಲ, ಮಾಡ್ಬೋದು, ಆದರೆ ಅವಕಾಶ ಕಡಿಮೆ ಅಂತೆ. ಮತ್ತು ಇನ್ನೊಂದು ಮಾತ್ರ ಟೀಕೆಗಳು ನಿಮ್ಗೆ ಗೊತ್ತದ, ನಮ್ಮ ರಾಜಕೀಯ ವಲಯದಲ್ಲೇ ಅಥವಾ ನಮ್ಮ ಮಾಧ್ಯಮದ ವಲಯದಲ್ಲೇ ಟೀಕೆ ಹೆಂಗೆ ಮಾಡ್ತಾರಪ್ಪ ಅಂದ್ರೆ, ಹೌದಪ್ಪ ಅವ್ರ ಶಿಷ್ಯರು ಹಾಗೆ ಹೇಗೆ ಅಂತೇಳಿ ಹಿಂದಿನ ಇತಿಹಾಸ ಅದು ಮಾಡಬಾರ್ದು. ಈಗ ಹೇಗೆ ಮುಖ್ಯಮಂತ್ರಿ ಆಗಿದ್ದಾರೆ ಅವರು, ಆ ಹಿಂದಿನ ಕಹಿ ಘಟನೆಗಳು ನೆನಪಾಗ್ಬಾರ್ದು ಅಂತ ತಿಳ್ಕೊಂಡು, ಇಲ್ಲಪ್ಪ ಅಷ್ಟು ಆತ್ಮೀಯತೆ ಸಹಿತ ಅವಳನ್ನು ತೊಗೊಂಡಿಲ್ಲ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ನ ತೋರಿಸುವಂಥ ಜಾಣ್ಮೆನೂ ಇರ್ಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಏನೇನು ನಮ್ಮಲ್ಲಿ ಕನ್ನಡದ ಗಾದಿ ಮಾಡ್ತದಲ್ಲ, ಯಾವ ಹುತ್ತಿನಲ್ಲಿ ಎಂಥ ಹಾವತಿ ಅಂತ ಯಾರಿಗೆ ಗೊತ್ತ್ರಿ ಅಂತೇಳಿ. ಹಂಗೆ ಈ ಸಲ ಡಿ ಕೆ ಶಿ ಅವರು ಮೋಸ್ಟ್ ಪ್ರಾಬಬ್ಲಿ ನಮ್ಮ ಲಕ್ಷ್ಮಣ ಸವದಿಯವರಿಗೆ ಕೊಟ್ಟು ಇನ್ನೊಂದು ಶಕ್ತಿ ಕೇಂದ್ರ ಅಲ್ಲಿ ಮಾಡುವಂಥದ್ದು, ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನೊಂದು ಶಕ್ತಿ ಕೇಂದ್ರ. ಯಾಕಂದ್ರೆ ಅವ್ರ ಜೊತೆಗೆ ಕತ್ತಿಯವರು, ಅದೇ ಕಾಲಕ್ಕೆ ರಾಯಭಾಗದ ಒಂದು ಕಾಲದ ಹುಲಿಯನ್ನು ಕರೆಸ್ಕೊಂಡಂಥ ವೇಲ್ ಪಾಟೀಲ್ ಮನೆ ತಂದವರು, ಇನ್ನುಳಿದವರು ಅಲ್ಲಿ ಬಂದು ನಿಲ್ಲುವಂಥದ್ದು. ಪಟ್ಟಣವ್ರಿಗೆ ಏನು ಕೊಟ್ಟರು, 3ನೇ ಚಾನ್ಸ್, ತಪ್ಪೇನೋ 3ನೇ ಒಂದು ಸೀಟು ಕೊಡೋದಾದ್ರೆ ಪಟ್ಟಣವ್ರಿಗೆ ಕೊಡ್ಬೋದು ಡಿ ಕೆ ಶಿ ಅವರು. ಸಿದ್ದು ಅವ್ರು ಹೇಳ್ತಾ ಇದ್ದಾರೆ, ಆದರೆ ಸಿದ್ದು ಅವ್ರ ಮಾತು ಇವತ್ತು ನಡೀತಾ ಇಲ್ಲ, ಹೈಕಮಾಂಡದಲ್ಲಿ ನಿಧಾನಕ್ಕೆ ಸಿದ್ದು ಅವ್ರನ್ನ ಬದುಕಿ ಸರಿಸ್ತಾ ಇದ್ದಾರೆ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದು ನಿಜವಾಗಿದ್ದರೆ ಮೋಸ್ಟ್ಲಿ ಪಟ್ಟಣವ್ರಿಗೆ ಅಪಾರ್ಚುನಿಟೀಸ್ ಕಡಿಮೆ. ಏನಿದ್ರು ಲಕ್ಷ್ಮಣ ಸವದಿಯವರಿಗೆ, ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನೊಂದು ಶಕ್ತಿ ಕೇಂದ್ರ ಸ್ಥಾಪಿಸುವಂಥ ದಿಶೆಯಲ್ಲಿ ಡಿ ಕೆ ಶಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅಂತೇಳಿ ಬಲ್ಲ ಮೂಲಗಳ ಅಭಿಪ್ರಾಯ. ಇದಕ್ಕೆ ನೀವೇನಂತೀರಿ? ಹಾಗಾದ್ರೆ ಚಾನ್ಸ್ ಹೊಡಿತಾರಾ ನಮ್ಮ ಲಕ್ಷ್ಮಣ ಸವದಿಯವರು? ಆಗ್ಬೋದು, ಹೇಳಕ್ಕೆ ಸಾಧ್ಯ ಇಲ್ಲ. ಆದರೂ ಪಟ್ಟಣವರು ಚಾನ್ಸಸ್ ಇದ್ದಾವೆ. ಆದರೆ ಒಂದು ಸ್ವಲ್ಪ ಚಾನ್ಸಸ್ಸು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಕುರಿತಾಗೆ ಭಾಳ ಕ್ಷೀಣ ಅದಾವ. ಯಾಕಂದ್ರೆ ಹೇಳಿ ನಿಮಗೆ ಆರಂಭದಲ್ಲ, ಡಿ ಕೆ ಶಿ ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ಒಣ ಆಪಾದನೆ ಆರೋಪ ನಾಡಾಗಿದೆ ಅವ್ರಿಗೆ, ಟೀಕೆ ಟಿಪ್ಪಣಿಗಳು. ಆದಷ್ಟು ಒಳ್ಳೆಯ ಆಡಳಿತ ಕೊಟ್ಟು 2028ರಲ್ಲಿ ಮರಳಿ ತಾನೇ ಸೇಮ್ ಹಾಕಿಕೊಂಡಂಥ ಪ್ರಯತ್ನದಲ್ಲಿ ಜೋರಿದ್ದಾರೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ದೇಶದ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ.
ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.